ಏನ್ ಭೂಮಿ, ಏನಾಯ್ತು? ಅರ್ಥ ಆಗೋ ಥರ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಏನಾಯ್ತತ್ತೆ? ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ? ಏನೋ ಗೊತ್ತಿಲ್ಲಮ್ಮ. ಅವಳಿಲ್ಲಿ ಬಾಣಂತನಕ್ಕೆ ಬಂದಿಲ್ವಂತೆ, ಆ ಮನೇಲೇನೋ ಸಮಸ್ಯೆ ಇದೆ, ಅದಕ್ಕೆ ಭಾಗ್ಯಕ್ಕನ್ನು ಕರ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಏನೋ ಹೇಳ್ತಿಲ್ಲ. ನಂಗೆ ಟೆನ್ಷನ್ ಆಗ್ತಿದೆ. ಏನು ಭೂಮಿ? ಅದಕ್ಕೆ ಏನಾಯ್ತು? ಅದು ಅತ್ತೆ ಮೆಂಟಲ್ ಹೆಲ್ತ್ ಕಂಡೀಷನ್ ಸರಿಗಿಲ್ಲ, ಎಲ್ಲರೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕು ಅಂತಿದ್ರು. ನಾನು ಅದರ ಅಗತ್ಯ ಇಲ್ಲ, ಅವ್ರು ಹುಷಾರಾಗೇ ಇದ್ದಾರೆ ಅಂತ ಎಲ್ಲರೂ ತಡೆದು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದೆ. ಕಂದ, ನೀನು ಇಲ್ಲಿ ಬಂದಿರೋದು ಸಂತೋಷನೇ, ಆದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಅಮ್ಮ, ಅವ್ರಿಗೆ ಮಾತು ಬರದೇ ಇರ್ಬೋದು, ಬಟ್ ಅವರು ನಾವು ಹೇಳಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಮಾ, ಅವ್ರ ಮನಸ್ಸಲ್ಲಿ ಏನೋ ಒಂದು ಆತಂಕ ಇದೆ ಮಾ, ಏನೋ ಒಂದು ಭಯ ಇದೆ. ಆ್ಯಂಡ್ ಅವ್ರು ಅದನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ನನಗೆ ಅರ್ಥ ಆಗಲ್ಲ. ಸೊ ಅವ್ರು ಅದನ್ನ ಬರೆದು ತೋರಿಸಿದ್ರು, ಬಟ್ ಅಕ್ಷರಗಳು ಯಾವುದೂ ಸ್ಪಷ್ಟವಾಗಿರಲಿಲ್ಲ. ಬರೀತಾರೇನೆ ಅವರು? ಹಾ ಅಮ್ಮ, ಎಲ್ಲರೂ ಹೇಳೋ ಹಾಗೆ ಅವ್ರ ಮೆಂಟಲ್ ಕಂಡೀಷನ್ ಹಾಳಾಗಿಲ್ಲ, ಇನ್ಫ್ಯಾಕ್ಟ್ ಇಂಪ್ರೂವ್ ಆಗಿದೆ. ನನಗನ್ಸುತ್ತೆ ಅವ್ರು ಹುಷಾರಾಗಿದ್ದಾರೆ. ನನಗೆ ಆ ಸ್ಟ್ರಾಂಗ್ ಫೀಲಿಂಗ್ ಇದೆ ಅಮ್ಮ, ಆ್ಯಂಡ್ ಅದಕ್ಕೆ ಕಾರಣ ಇದೆ. ನಾನು ನೋಡಿದ್ದೀನಿ, ಅವರು ಗೌತಮ್ ಅವ್ರ ಜೊತೆ ಇದ್ದಾಗ ಒಬ್ಬ ತಾಯಿ ಮಗನಿಗೆ ಹೇಗೆ ಪ್ರೀತಿ ತೋರಿಸ್ತಾರಲ್ಲ, ಅದೇ ಥರ ಪ್ರೀತಿ ತೋರಿಸ್ತಾರೆ. ನನ್ನ ವಿಷಯದಲ್ಲಿ ಕಾಳಜಿ ತೋರಿಸ್ತಾರೆ. ಮಗುಗೆ ಬಂದಾಗ ಅಜ್ಜಿ ಪ್ರೀತಿ ಕೊಡ್ತಾರೆ, ಸಿಚುವೇಶನ್ಸ್ನ ಅರ್ಥ ಮಾಡ್ತಾರೆ, ಅದ್ರ ತಕ್ಕಂಗೆ ರಿಯಾಕ್ಟ್ ಮಾಡ್ತಾರೆ. ಅವ್ರು ಸರಿ ಹೋಗ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಇನ್ನೇನು ಬೇಕಮ್ಮ? ಹೌದು ಕಂದ, ನೀನು ಹೇಳಿದ್ಮೇಲೆ ನನಗೂ ಯಾಕೋ ಅದೇ ಸರಿ ಅನ್ನಿಸ್ತಾ ಇದೆ. ಅದಕ್ಕೆ ಯಾರು ಏನೇ ಹೇಳಿದ್ರು ಅತ್ತೆ ಮೆಂಟಲ್ ಸಿಚುವೇಶನ್ ಸರಿಗಿಲ್ಲ ಅಂತ ನಾನಂತೂ ಒಪ್ಪಲ್ಲ. ನನಗೆ ಗೊತ್ತು ಅವ್ರು ಹುಷಾರಾಗಿದ್ದಾರೆ ಅಂತ. ಮಾ, ಅವ್ರ ಮನಸ್ಸಿಗೆ ಯಾವುದೋ ಒಂದು ವಿಷಯ ಕಾಡ್ತಿದೆ, ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಂದೆ. ಅದನ್ನು ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಆಗಲ್ಲ. ನಿನ್ನ ಪ್ರಕಾರ ಅಲ್ಲಿನ ಯಾರು ಅವ್ರಿಗೆ ತೊಂದರೆ ಕೊಡೋಕ್ಕೆ ಸಾಧ್ಯ? ಮೊದಲಾದರೆ ನಿನ್ನ ಮೈದನ ಅವ್ನು ಜಯದೇವ್ ಇದ್ದ, ಅವ್ನ ಮನೆ ಬಿಟ್ಟು ಹೋಗಿದ್ದಾನೆ. ಗೌತಮ್ ಅವ್ರ ಸೋದ್ರ ಮಾವ ಇದ್ರು, ಆ ವ್ಯಕ್ತಿ ಇವಾಗ ಜೈಲಲ್ಲಿದ್ದಾರೆ. ಅವ್ರಿಗೆ ಆ ಮನೇಲಿ ಇನ್ಯಾರು ತೊಂದರೆ ಕೊಡೋಕ್ಕೆ ಸಾಧ್ಯ? ನೋಡು, ಇದೆಲ್ಲ ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ ಕಂದ. ನೀನು ಮಗು ಇನ್ಮೇಲೆ ಇಲ್ಲೇ ಇದ್ಬಿಡಿ ಅಷ್ಟೆ. ಮಾ, ಅದು ಹೇಗಮ್ಮ ಆಗತ್ತೆ? ನಾನು ಅಲ್ಲಿ ಹೋಗ್ಲೇಬೇಕಲ್ವಾ? ಇನ್ಫ್ಯಾಕ್ಟ್ ನಾನು ಅಲ್ಲಿ ಹೋದ್ರೇನೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನೋಡಿ, ನೀನು ಟೆನ್ಷನ್ ಮಾಡ್ಕೋಬೇಡ. ನನಗೆ ನಿನ್ನ ಮೊಮ್ಮಗನಿಗೆ ಯಾವ ತೊಂದರೆನೂ ಆಗಲ್ಲ.